ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ಲಾಗ್ಸ್. ಇದು ಜಶ್ವಿ ಬರ್ಡೇದು ಸೆಲೆಬ್ರೇಷನ್ ಪಾರ್ಟ್ 2 ಆಗಿರುತ್ತೆ. ಸೊ ನಾವು ಜಶ್ವಿ ಬರ್ಡೇ ದಿನ ಮನೇಲಿ ಸೆಲೆಬ್ರೇಟ್ ಮಾಡೋದು ಬೇಡ ಅಂದ್ಕೊಂಡು ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಆದರೆ ಅದು ಇದಾಯಿತು. ರೆಸಾರ್ಟು ಪ್ಲ್ಯಾನಲ್ಲಿ ಇರಬೇಕಾದ್ರೇ ಮನೇಲೂ ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಮನೇಲೂ ಮಾಡೋದಾಯಿತು. ಸೊ ಇವತ್ತು ರೆಸಾರ್ಟಿಗೆ ಬಂದ್ವಿ ನಾವು. ಇಲ್ಲೇ ದೇವನಹಳ್ಳಿ ಹತ್ರ ರೆಸಾರ್ಟ್ ಇದು ತುಂಬಾ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ದೊಡ್ಡವ್ರಿಗೂ. ಇದು ಕ್ಲಬ್ ಕಬಾನ ರೆಸಾರ್ಟ್ ಅಂತ. ತುಂಬಾ ಸ್ಪೇಷಿಯಸ್ ಆಗಿ ಮತ್ತು ವಾಟರ್ ಸ್ಲೈಡ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು. ನಾವು ಆ್ಯಕ್ಚುಲಿ ಬರ್ಡೇನ ಈಸಿಲಿ ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂತ ಫಸ್ಟೇ ಫಿಕ್ಸ್ ಆಗಿದ್ವಿ. ಯಾರಿಗೂ ಏನು ಹೇಳೋದು ಬೇಡ ಅಂತ ಅಂದ್ಕೊಂಡು ನಾವು 4 ಮೆಂಬರ್ಸ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಆಮೇಲೆ ಮಧ್ಯಾಹ್ನ ಆದಮೇಲೆ ಪ್ಲ್ಯಾನೇ ಚೇಂಜ್ ಆಯಿತು. ಸೊ ಮಾಡಲೇಬೇಕಾದ ಪರಿಸ್ಥಿತಿ ಆಗಿಬಿಡ್ತು. ಅದಕ್ಕೆ ಸೆಲೆಬ್ರೇಟ್ ಮಾಡಿದ್ದು ನೈಟು. ಇಲ್ಲಾಂದಿದ್ರೆ ಮಾಡ್ತಾ ಇರಲಿಲ್ಲ. ನೋಡಿ, ನಾವು ಆ್ಯಕ್ಚುಲಿ ಇಲ್ಲಿ ರೆಸಾರ್ಟ್ ಬಂದ ತಕ್ಷಣ ಜಶ್ವಿ ನೀಟಾಗಿ ಎಂಜಾಯ್ ಮಾಡ್ತಿದ್ರಲ್ಲ, ಆಲ್ರೆಡಿ ಸ್ಟಾರ್ಟ್ ಮಾಡಿಕೊಂಡ್ಳು. ಅಮ್ಮ ಅದೇನು, ಅಮ್ಮ ಇದೇನು ಅಂತ. ಇಲ್ಲಿ ನೀಟಾಗಿ ತುಂಬಾ ಚೆನ್ನಾಗಿತ್ತು ವಾಟರ್ ಸ್ಪೇಸು ಅದೆಲ್ಲನೂ. ಮತ್ತು ನಾವು ಹೋದ ತಕ್ಷಣ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ತುಂಬ ಜನ ಇದ್ದರು ಆ್ಯಕ್ಚುಲಿ, ಬಟ್ ನಮಗೇನು ತೊಂದರೆ ಆಗಲಿಲ್ಲ. ನಾವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ಜಶ್ವಿ ಟಿಫನ್ ಮಾಡು ಅಂತಂದರೆ ಮಾಡ್ದೇ ಹೋಗಿ ಅಲ್ಲೇ ವಾಟರ್ ಸ್ಪೇಸ್ ಇದ್ದಿದ್ದರಿಂದ ಹೋಗಿ ಟಚ್ ಮಾಡೋಕ್ಕೆ ಹೋಗ್ತಿದ್ಲು. ನಾವು ಭಯ ಇಡಿಸ್ತಿದ್ವಿ ಬೇಡಮ್ಮ ಅಂತ. ನೋಡಿ, ಇದು ವೇವ್ ಪೂಲು ತುಂಬ ದೊಡ್ಡದಾಗಿ ಸ್ಪೇಷಸ್ ಆಗಿದೆ. ಮತ್ತು ಬೇರೆ ತುಂಬಾ ಪೂಲ್ಸ್ ಇತ್ತು. ಬಟ್ ಇಲ್ಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 75% ಪೂಲ್ ಥಿಂಗ್ಸೇ ಇದೆ. ಬಟ್ ತುಂಬಾ ಡಿಫ್ರೆಂಟ್ ಪೂಲ್ಸು ಆ್ಯಕ್ಟಿವಿಟೀಸ್ ಇತ್ತು ಇಲ್ಲಿ. ಆಮೇಲೆ ಜಶ್ವಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಲಿಗೆ ಬಂದ್ವಿ. ಯಾಕಂದರೆ ನಾವು ಬೇಗನೆ ಪೂಲಿಗೆ ಬಂದ್ವಿ. ಮತ್ತೆ ಆಫ್ಟರ್ನೂನ್ ಆಯಿತು, ಮೇಲೆ ಬರೋಣ ಅಂತ ಅಂದ್ಕೊಂಡ್ರೆ ತುಂಬ ಕ್ರೌಡ್ ತುಂಬ ಇತ್ತು. ಅವರೆಲ್ಲ ಬೇರೆ ಗೇಮ್ಸ್ ಆಡೋಕ್ಕೆ ಹೋಗಿದ್ದರಿಂದ ನಾವು ಪೂಲಿಗೆ ಬಂದುಬಿಟ್ವಿ. ಮತ್ತು ತುಂಬ ಚೆನ್ನಾಗಿತ್ತು. ಜಶ್ವಿ ಫಸ್ಟಲ್ಲಿ ಗಲಾಟೆ ಮಾಡಿದ್ಲು ಹೋಗಲ್ಲ ಅಂತ. ಆಮೇಲೆ ಫುಲ್ಲು ಬರಲೇ ಇಲ್ಲ. ಆಲ್ಮೋಸ್ಟ್ 3 hours ವಾಟರಲ್ಲೇ ಇದ್ದೋಗಿದ್ಲು. ನಮಗೆ ಭಯ ಆಗಿತ್ತು, ಎಲ್ಲಿ ನೆಗಡಿ ಜ್ವರ ಏನಾದರೂ ಬರುತ್ತೆ ನೆಕ್ಸ್ಟ್ ಡೇ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್, ಯಾಕಂದರೆ ಅವಳು ಇಷ್ಟೊಂದು ಪೂಲಲ್ಲಿ ಆಟ ಆಡಿದ್ದು. ಬಟ್ ಏನೂ ಆಗಲಿಲ್ಲ. ನೋಡಿ ಹೆಂಗೆ ಮುಗುರ್ಸಿ ಅವಳು ಸ್ವಿಮ್ ಮಾಡೋಕ್ಕೆ ಹೋಗ್ತಿದ್ದಾಳೆ. ಬಟ್ ಅವಳಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ. ಆದರೆ ಹೋಗಿ ಬೀಳ್ತಾನೆ ಇದ್ದಾಳೆ. ಅಲ್ಲೊಂದು ಫ್ರೆಂಡ್ ಮಾಡ್ಕೊಂಡಿದ್ಲು. ಸೊ ಅವ್ರ ಜೊತೆ ಸೇರಿಕೊಂಡು ಆಟ ಆಡ್ತಿದ್ಲು. ಬಿದ್ದು ಎದ್ದು ಮಾಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ಲು. ನಾವೇ ಫೋರ್ಸ್ ಮಾಡಿ ಈ ಪೂಲಿಂದ ಬೇರೆ ಕಡೆ ಕರ್ಕೊಂಡು ಹೋದ್ವಿ. ಇದು ಆ್ಯಕ್ಚುಲಿ ವೇವ್ ಪೂಲು. ವೇವ್ಸ್ ತುಂಬಾ ಚೆನ್ನಾಗಿ ಬರ್ತಿತ್ತು. ಮತ್ತು ಇದರಲ್ಲಿ ಹೋಗಿ ವೇವ್ಸ್ ಜೊತೆ ಆಟ ಆಡ್ತಿದ್ಲು. ನೋಡಿ, ವೇವ್ಸ್ ಪೂಲಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ವೇವ್ಸು. ಅಲ್ಲಿ ಫೋರ್ಸೇ ಇರ್ತಿತ್ತು. ನಾವು ಅಲ್ಲಿ ನಿಂತ್ಕೊಂಡ್ರೆ ಸಾಕು ಬೀಳೋ ಥರ ಫೀಲ್ ಆಗ್ತಿತ್ತು. ನೋಡಿ, ಆ ವೇವ್ಸ್ ಬರ್ತಿತ್ತು. ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಅವಳು ಯಾವ ಥರ ರಿಯಾಕ್ಟ್ ಅಂತ. ಯಾರು ಏನೇ ಅಂದ್ಕೊಳ್ಳಿ, ನಮ್ಮ ಖುಷಿನೇ ಇರುತ್ತಲ್ವ. ಜನ ಹೀಗಂತಾರೆ ಹಾಗಂತಾರೆ ಅಂತ ಅಂದ್ಕೊಳ್ತಾ ಇದ್ದರೆ ಏನೇನೋ ಆಗಿಬಿಡುತ್ತೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಬರ್ಡೇ ಸೆಲೆಬ್ರೇಷನ್ನೇ ಬೇರೆ, ಬಟ್ ಅಲ್ಲಿ ಆಗಿದ್ದೇ ಬೇರೆ. ಅಂದ್ಕೊಳ್ದೇ ಇರೋದೆಲ್ಲ ಆಯಿತು. ಬಟ್ ಖುಷಿ ಆಯಿತು. ಜಶ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಇದು ಲೇಝಿ ಪೂಲ್ ಅಂತ. ಇಲ್ಲಿ ಜಶ್ವಿ ಫಸ್ಟು ಹೋಗೋಕ್ಕೆ ಸ್ವಲ್ಪ ಇದು ಮಾಡಿದ್ಲು. ಅಂದರೆ ಅವಳು ಫುಲ್ ಅವಳೇ ಇರಬೇಕು ಅಂತ, ಅವಳೇ ಆಟ ಆಡಬೇಕು ಅಂತ. ಟ್ಯೂಬಲ್ಲಿ ಹೋಗಲ್ಲ ನಾನು ಅಂತ ಗಲಾಟೆ ಮಾಡ್ತಿದ್ಲು.
ನಾವು ಟ್ಯೂಬ್ ಕೊಟ್ವಿ. ಬಟ್ ಆಮೇಲೆ ಅವಳು ಸ್ವಲ್ಪ ಹೊತ್ತು ಗಲಾಟೆ ಮಾಡಿದ್ಲು, ಇಲ್ಲ ನಾನೇ ಹೋಗ್ತೀನಿ ಅಂತ. ಬಟ್ ಅಲ್ಲಿ ಸ್ವಲ್ಪ ಆಳ ಇರುತ್ತೆ, ಅದರಿಂದ ನಾವು ಹೋಗಕ್ಕೆ ಬಿಡಲಿಲ್ಲ. ಆಮೇಲೆ ನಾನು ಟ್ಯೂಬಲ್ಲಿ ತೊಗೊಂಡು ನಾನು ಒಂದು ಸ್ವಲ್ಪ ಒಂದು ಫುಲ್ ರೌಂಡ್ ಬಂದೆ. ಬಟ್ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ನನಗೆ ಜಯಶ್ರೀ ಮತ್ತು ಅವ್ರ ಅಪ್ಪ ಮುಂದೆ ಹೋಗ್ಬಿಟ್ರು, ನನಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಭಯ ಆಗ್ತಿತ್ತು. ಏಕೆಂದರೆ ಜನ ಇನ್ನೂ ತುಂಬ ಜನ ಬಂದಿರಲಿಲ್ಲ ಆ್ಯಕ್ಚುಲಿ ಈ ಟೈಮ್ಗೆ. ಆಮೇಲೆ ಆಫ್ಟರ್ನೂನ್ ತುಂಬ ಕ್ರೌಡ್ ಆಯಿತು. ಬಟ್ ಆಗ ನಾನೇ ಹೋದೆ ಏನೋ ಮಾಡಿಕೊಂಡು. ಬಟ್ ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಪೂಲ್ಸಲ್ಲೆಲ್ಲ ಆಟ ಆಡಾಯಿತು. ಆಮೇಲೆ ನಾವು ಅಲ್ಲಿ ವಾಟರ್ ಸ್ಲೈಡ್ಸ್ ಹತ್ರ ಹೋದ್ವಿ. ತುಂಬಾ ಬಿಗ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಕಡೆ ಎಲ್ಲ ಇರೋದ್ರಿಂದ ಚೆನ್ನಾಗಿದೆ. ನಾವು ಹೋಗಿ ಇದರಲ್ಲಿ ಸ್ಲೈಡ್ಸಲ್ಲೆಲ್ಲ ಆಟ ಆಡಿದ್ವಿ, ತುಂಬಾ ಚೆನ್ನಾಗಿ ಬಂತು. ಸೊ ವಾಟರ್ ಗೇಮ್ಸ್ ಎಲ್ಲ ಆದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬೇರೆ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡು ಹೋದ್ವಿ. ಇಲ್ಲಿ ಆಲ್ರೆಡಿ ಬುಲ್ ರೈಡ್ ಆಡ್ತಾ ಇದ್ದಾರೆ. ನಾನು ಬುಲ್ ರೈಡ್ ಹೋಗಲಿಲ್ಲ, ಪರ್ ಪರ್ಸನ್ ಯಾವುದಾದ್ರೂ ಒಂದಿತ್ತು. ಸೊ ಇದೆಲ್ಲ ಆಯಿತು. ಮತ್ತು ನಾನು ಇಲ್ಲಿ ಜಿಗ್ಜಾಗ್ ವಾಕ್ ಹೋಗಿದ್ದೆ. ಆ್ಯಕ್ಚುಲಿ ನಾನು ಇಲ್ಲಿ ಸ್ವಲ್ಪ ಭಯಪಟ್ಟೆ. ಆ್ಯಕ್ಚುಲಿ ಬಿಫೋರ್ ಒಬ್ಬರು ಹೋದಾಗ ಅವರು ಸ್ವಲ್ಪ ತುಂಬ ದಪ್ಪ ಇದ್ದರು. ಅವ್ರು ಹೋದಾಗ ಅಲ್ಲಿ ವೆಯ್ಟ್ಗೆ ಅದು ತುಂಬ ಇದಾಗಿತ್ತು. ನಾನು ಅಂದ್ಕೊಂಡೆ ಸೊ ಕಷ್ಟ ಆಗುತ್ತೆ ಇದು ವಾಕು ಅಂತ ಅಂದ್ಕೊಂಡೆ. ಬಟ್ ನಾನು ಹೋದ್ಮೇಲೆ ಫುಲ್ ಆರಾಮಾಗಿ ಫ್ರೀಯಾಗಿ ಹೊರ್ಟೋಗ್ಬಿಟ್ಟೆ. ಅನ್ನಿಸ್ಲೇ ಇಲ್ಲ ನನಗೆ, ತುಂಬಾ ಫಾಸ್ಟಾಗಿ ಆಯಿತು. ಬಟ್ ಚೆನ್ನಾಗಾಯಿತು. ಇದು ನನಗೆ ತುಂಬಾ ನಂಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ಕಷ್ಟ ಇಲ್ಲದೆ ಆರಾಮಾಗಿ ಹೋಗಿದೆ. ಆ್ಯಕ್ಚುಲಿ ಇದು ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ನೀವು ಹೋಗ್ಬೋದು. ಆ್ಯಕ್ಚುಲಿ ಇಲ್ಲೇ ದೇವನಹಳ್ಳಿ ಹತ್ರ ಇರೋದ್ರಿಂದ ನಮ್ಮ ಮನೆಯಿಂದ ಅಲ್ಲಿಗೆ ಜಸ್ಟ್ 20 ಮಿನಿಟ್ಸ್ ಆಯ್ತು ಅಷ್ಟೇ. ಪ್ರೈಸು ಅಷ್ಟೇ ರೀಸನೇಬಲ್ ಪ್ರೈಸು. ಗೇಮ್ಸು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಇನ್ನೂ ಈವ್ನಿಂಗ್ವರೆಗೂ ಇರ್ಬೋದಿತ್ತು. ಆಫ್ಟರ್ನೂನ್ ಲಂಚ್ ಎಲ್ಲನೂ ಅಷ್ಟೇ, ಲಂಚ್ ತುಂಬಾ ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು. ನಾವು ಲಂಚ್ ಮಾಡಿಕೊಂಡು ಹೊರಟ್ಬಿಟ್ವಿ, ಏಕೆಂದರೆ ಮತ್ತೆ ಈವ್ನಿಂಗ್ ಬರ್ಡೇ ಸೆಲೆಬ್ರೇಷನ್ ಇತ್ತಲ್ವ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು 3 o'clockಗೆ ರೆಸಾರ್ಟಿಂದ ಹೊರಟ್ವಿ. ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಮಾರ್ನಿಂಗು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಇರ್ತಿತ್ತು, ಬಟ್ ನಾವು ಇರಲಿಲ್ಲ ಅಷ್ಟೇ. ಪ್ರೈಸು ಅಷ್ಟೇ ರೀಸನಬಲ್ ಆಗಿತ್ತು. ನೀವು ಯಾರಾದರೂ ಹೋಗೋದಿದ್ದರೆ ಅಂದರೆ ಹೋಗ್ಬೋದು, ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಅಂತೂ. ಆ್ಯಕ್ಚುಲಿ ಕನಕಪುರ ಸೈಡ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ತುಂಬ ಲಾಂಗ್ ಜರ್ನಿ ಆಗುತ್ತೆ, ಟ್ರಾಫಿಕಲ್ಲೇ ಆಗಿಬಿಡುತ್ತೆ ಅಂದ್ಕೊಂಡು ಆಮೇಲೆ ನಾನು ಈ ಕಡೆ ಸರ್ಚ್ ಮಾಡಿದ್ರೆ ನನಗೆ ಇದು ರೆಸಾರ್ಟ್ ಸಿಕ್ತು, ಚೆನ್ನಾಗಿತ್ತು. ಇದಾದಮೇಲೆ ನಾವು ಲಂಚ್ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫುಲ್ ಡೇ ಇಲ್ಲ ಅಂದ್ರೂ ಹಾಫ್ ಡೇ ಆಯಿತು. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.